ಜನಾರ್ದನ ರೆಡ್ಡಿ ಗಣಿಧಣಿ ಅಂತಾನೆ ಫೇಮಸ್ ಆಗಿರೋ ರೆಡ್ಡಿಗಾರು ನರ ಭರತ್ ರೆಡ್ಡಿ ಅವರು ಬಳ್ಳಾರಿಯವರೇ. ಇವರಿಬ್ಬರ ಶತ್ರುತ್ವಕ್ಕೆ ಸುಮಾರು 3 ದಶಕಗಳ ಇತಿಹಾಸ ಇದೆ. ನರ ಭರತ್ ರೆಡ್ಡಿ ಬಳ್ಳಾರಿಯ ಕುರಗೋಡು ಕ್ಷೇತ್ರದ ಮಾಜಿ ಶಾಸಕ ನಾರಾ ಸೂರ್ಯನಾರಾಯಣ ರೆಡ್ಡಿ ಅವರ ಮಗ. ಜನಾರ್ದನ ರೆಡ್ಡಿ ಯುಗ ಶುರುವಾಗುವ ಮೊದಲು ಇಡೀ ಬಳ್ಳಾರಿ ಸೂರ್ಯನಾರಾಯಣ ರೆಡ್ಡಿಯ ಕೈಲೇ ಇತ್ತು. ಶ್ರೀರಾಮುಲು ರಾಜಕೀಯ ಪ್ರವೇಶದೊಂದಿಗೆ ಸೂರ್ಯನಾರಾಯಣ ರೆಡ್ಡಿ ಅವರ ಶತ್ರುತ್ವವೂ ಶುರುವಾಯಿತು. ಶ್ರೀರಾಮುಲು ಬೆನ್ನಿಗೆ ನಿಂತಿದ್ದವರು ಜನಾರ್ದನ ರೆಡ್ಡಿ. ಶ್ರೀರಾಮುಲು ಅವರ ಕುಟುಂಬದಲ್ಲಿ ನಡೆದ ಹತ್ಯೆಯೊಂದರ ಹಿಂದೆ ಸೂರ್ಯನಾರಾಯಣ ರೆಡ್ಡಿ ಕೈವಾಡ ಇತ್ತು ಅಂತ ಬಳ್ಳಾರಿ ಜನ ನಂಬ್ತಾರೆ. ಆದರೆ ಶ್ರೀರಾಮುಲು ವಿರುದ್ಧ ನಿಂತ ಸೂರ್ಯನಾರಾಯಣ ರೆಡ್ಡಿ 90ರ ದಶಕದಲ್ಲಿ ಗೆದ್ದುಬಿಟ್ರು. ಆದರೆ ನಂತರದ ಚುನಾವಣೆ ಹೊತ್ತಿಗೆ ಬಳ್ಳಾರಿ ಬಿಟ್ಟು ಪಕ್ಕದ ಕುರಗೋಡಿಗೆ ಹೋದರು. ವಿಚಿತ್ರ ಅಂದರೆ ಇವರಿಬ್ಬರು ಕುಮಾರಸ್ವಾಮಿ ಮೊದಲ ಬಾರಿ CM ಆಗಿದ್ದಾಗ ಒಟ್ಟಿಗೆ ಕೆಲಸ ಮಾಡಿದರು. ನರ ಭರತ್ ರೆಡ್ಡಿ ಅಪ್ಪ ಸೂರ್ಯನಾರಾಯಣ ರೆಡ್ಡಿ ಕುಮಾರಸ್ವಾಮಿ ಅವರಿಗೆ ರಾಜಕೀಯ ಕಾರ್ಯದರ್ಶಿಯಾಗಿದ್ದರೆ ಅದೇ ಸರ್ಕಾರದಲ್ಲಿ ಶ್ರೀರಾಮುಲು ಮಿನಿಸ್ಟರ್. ಆಗ ನಡೆದ ಒಂದು ಘಟನೆ ರೆಡ್ಡಿ ವರ್ಸಸ್ ರೆಡ್ಡಿ ಶತ್ರುತ್ವವನ್ನು ಇನ್ನಷ್ಟು ದೊಡ್ಡದು ಮಾಡಿತು. ಆಗಿದ್ದೇನೆಂದರೆ, ಬಳ್ಳಾರಿ KDP ಮೀಟಿಂಗಿಗೆ ಶ್ರೀರಾಮುಲು ಬಂದಿದ್ದರು, ಸೂರ್ಯನಾರಾಯಣ ರೆಡ್ಡಿನೂ ಬಂದಿದ್ದರು. ಆಗ ಜನಾರ್ದನ ರೆಡ್ಡಿ ಆ ಮೀಟಿಂಗಿನಲ್ಲಿ ಬಂದು ಕೂತಿದ್ರಂತೆ. ಆಗ ಜನಾರ್ದನ ರೆಡ್ಡಿ MLAನೂ ಅಲ್ಲ, MLCನೂ ಅಲ್ಲ, ಜಸ್ಟ್ ಗಣಿ ಉದ್ಯಮಿ ಅಷ್ಟೇ. ಆಗ ಸೂರ್ಯನಾರಾಯಣ ರೆಡ್ಡಿ ಜನಾರ್ದನ ರೆಡ್ಡಿ ಅವರನ್ನು ನೀನು ಯಾಕೆ ಬಂದಿದ್ದೀಯಾ, ಹೂ ಆರ್ ಯು, ನಿಂಗೂ ಸರ್ಕಾರಿ ಮೀಟಿಂಗಿಗೂ ಏನು ಸಂಬಂಧ ಅಂತ ಸ್ವಚ್ಛ ತೆಲುಗಿನಲ್ಲಿ ಎಲ್ಲರ ಮುಂದೆ ಬೈದ್ರಂತೆ. ಅವಮಾನ ತಾಳೋಕಾಗದೆ ಎದ್ದು ಹೋದ ಜನಾರ್ದನ ರೆಡ್ಡಿ ನಂತರದ ಕೆಲವೇ ತಿಂಗಳಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿ ಯಡಿಯೂರಪ್ಪ ಸರ್ಕಾರದಲ್ಲಿ ಸಚಿವರಾಗಿ ಮೀಟಿಂಗ್ ಅಟೆಂಡ್ ಮಾಡ್ತಾರೆ. ಅಷ್ಟೇ ಅಲ್ಲ, ಇಡೀ ಬಳ್ಳಾರಿಯಲ್ಲಿ ಅವರದ್ದೇ ಆದ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ರು. ಸೂರ್ಯನಾರಾಯಣ ರೆಡ್ಡಿ ಅವರ ಬಿಸ್ನೆಸ್ಗೂ ಡ್ಯಾಮೇಜ್ ಮಾಡಿದ್ರು. 2018ರಲ್ಲಿ ಸೂರ್ಯನಾರಾಯಣ ರೆಡ್ಡಿ JDS ಇಂದ ಕಾಂಗ್ರೆಸ್ಸಿಗೆ ಬಂದರೂ ಟಿಕೆಟ್ ಸಿಗಲಿಲ್ಲ. 2023ರಲ್ಲಿ ಅವರ ಮಗ ಭರತ್ ರೆಡ್ಡಿಗೆ ಟಿಕೆಟ್ ಸಿಕ್ತು. ಭರತ್ ರೆಡ್ಡಿ ಎಲೆಕ್ಷನ್ ಗೆದ್ದಿದ್ದೇ ಜನಾರ್ದನ ರೆಡ್ಡಿ ಹೆಂಡತಿ ಅರುಣಾ ವಿರುದ್ಧ. ಅಷ್ಟೇ ಅಲ್ಲ, ಬಳ್ಳಾರಿ ಜಿಲ್ಲೆಯಲ್ಲಿ ಜನಾರ್ದನ ರೆಡ್ಡಿ ಕಂಟ್ರೋಲ್ ತಪ್ಪಿತು. ಶ್ರೀರಾಮುಲು ಅಷ್ಟೇ ಅಲ್ಲ, ರೆಡ್ಡಿ ಬ್ರದರ್ಸ್ ಸೋತರು. ಈಗ ಭರತ್ ರೆಡ್ಡಿ ಗೆದ್ದಿದ್ದಾರೆ, MLA ಆಗಿದ್ದಾರೆ. ಆದರೆ ಹಳೆ ಶತ್ರುತ್ವ ಮುಗಿದಿಲ್ಲ. ಒಂಥರ ತೆಲುಗು ಸಿನಿಮಾ ಸ್ಟೋರಿ ಇದ್ದ ಹಾಗೆ ಇದೆ. ರೆಡ್ಡಿಗಳ ಆರ್ಭಟ ನೋಡಿದವರಿಗೆ ಇದು ಈ ಜನ್ಮ ಅಲ್ಲ, ಇನ್ನೊಂದು 10 ಜನ್ಮ ಎತ್ ಬಂದರೂ ಮುಗಿಯೋ ರೀತಿ ಅಲ್ಲ ಅನ್ನಿಸ್ತಾ ಇದೆ.